ಹಾಸ್ಟೆಲ್ ಅರ್ಜಿ ಸಲ್ಲಿಸುವ ಪಾರ್ಟ್ 1 ವಿಡಿಯೋ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಪಾರ್ಟ್ 2 ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೇನಾದರೂ ಮಾಹಿತಿ ಗೊತ್ತಾಗಬೇಕಾದ್ರೆ ಮೊದಲು ಪಾರ್ಟ್ 1 ವಿಡಿಯೋ ನೋಡಿ, ತದನಂತರ ಈ ವಿಡಿಯೋಗೆ ಬನ್ನಿ. ನೋಡಿ, ನಿಮ್ಮ ಎಲ್ಲ ಒಂದು ಸ್ಟೂಡೆಂಟ್ ID ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ ನಂತರ ಇಲ್ಲಿ ಏನು ಕೇಳುತ್ತೆ, SWD ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಆ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ತದನಂತರ ಲಾಗಿನ್ ಆಗಿ ನೋಡಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಎಲ್ಲ ಮಾಹಿತಿಯನ್ನು ಸಬ್ಮಿಟ್ ಮಾಡಿದ ನಂತರ ಈ ಥರ ಒಂದು SWD ID ಬರುತ್ತೆ. ಇಲ್ಲಿ ಪ್ರಿಂಟ್ ಅಂತ ಕೇಳುತ್ತೆ. ನೀವು ಪ್ರಿಂಟ್ ಬೇಕಾದ್ರೆ ತಗೊಳ್ಳಿ, ಇಲ್ಲಾಂದರೆ ಅದನ್ನ ಫೋಟೋ ತಗೊಂಡ್ರೆ ಸಾಕು. ತದನಂತರ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ SWD ಹಾಸ್ಟೆಲ್ ಅಪ್ಲಿಕೇಶನ್ ID ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಲಾಗಿನ್ ಆದ ತಕ್ಷಣ ಇಲ್ಲಿ ಆ ತಾಲೂಕಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳ ಮಾಹಿತಿ ಬರುತ್ತೆ. ಇಲ್ಲಿ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಗೌರ್ಮೆಂಟ್ ಪ್ರೀ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಕುಕ್ನೂರು ತಾಲೂಕು. ಇಲ್ಲಿರ್ತಕ್ಕಂಥ ಟೋಟಲ್ ಅಕಾಮಿಡೇಷನ್ ಅಂದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಅದರಲ್ಲಿ SC ವಿದ್ಯಾರ್ಥಿಗಳಿರ್ತಕ್ಕಂಥ ಸಂಖ್ಯೆ ಮತ್ತು ಅದರ್ಸ್ ವೇಕೆನ್ಸಿ ಅಂದರೆ OBC ವಿದ್ಯಾರ್ಥಿಗಳು ಎಷ್ಟಿದೆ ಮತ್ತು ಈಗಿರ್ತಕ್ಕಂಥ ಒಟ್ಟು ವೇಕೆನ್ಸಿಗಳು 60. ಅದೇ ರೀತಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿ ನೋಡಿ, ಸೋಂಪುರ್ ಹಾಸ್ಟೆಲ್ಲು ಇಲ್ಲಿರ್ತಕ್ಕಂಥ ಒಟ್ಟು ಅಕಾಮಿಡೇಷನ್ ಎಷ್ಟು ಏನು ಎಲ್ಲ ಮಾಹಿತಿ ಇರುತ್ತೆ. ಪ್ರತಿಯೊಂದು ಹಾಸ್ಟೆಲ್ಗಳ ಮಾಹಿತಿ ಬರುತ್ತೆ. ಇಲ್ಲಿ ನಿಮ್ಗೆ ಯಾವ ಹಾಸ್ಟೆಲ್ ಬೇಕಂತ ನೀವೇ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಅಂತ ಕೊಡ್ಬೇಕು. ನಾನಿಲ್ಲಿ ಪ್ರೀ ಮೆಟ್ರಿಕ್ ಸೆಲೆಕ್ಟ್ ಮಾಡೋದ್ರಿಂದ ಪ್ರೀ ಮೆಟ್ರಿಕ್ ಮಾತ್ರ ಮಾಹಿತಿ ಬರುತ್ತೆ. ನೀವು ಪೋಸ್ಟ್ ಮೆಟ್ರಿಕ್ ಸೆಲೆಕ್ಟ್ ಮಾಡಿದರೆ ಸೇಮ್ ಇದೇ ರೀತಿ ಇರುತ್ತೆ ನಿಮ್ಮದು. ಎಕ್ಸಾಂಪಲ್ ಇಲ್ಲಿ ಯಲಬುರ್ಗಿ ನೋಡಿ, ಇಲ್ಲಿ ಹಿರೇಹರಳಹಳ್ಳಿ ನೋಡಿ, ಹಿರೇವಂಕಲಕುಂಟ ಇದೆ. ಇಲ್ಲಿ ಟೋಟಲ್ ಅಕಾಮಿಡೇಷನ್ ಅಂದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ, 200 ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಈಗ ವೇಕೆನ್ಸಿ ಎಷ್ಟು ಖಾಲಿ ಇದೆ ಅಂದರೆ 42 ವೇಕೆನ್ಸಿ ಖಾಲಿ ಇದೆ. ಅದರ್ಸ್ ವೇಕೆನ್ಸಿ ಅಂದರೆ OBC ವಿದ್ಯಾರ್ಥಿಗಳಿಗೆ 19 ಸೀಟು ಮೀಸಲಾಗಿ ಇರ್ತಕ್ಕಂಥದ್ದು. ಈಗ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಅಲ್ಲಿ ಮೇಲ್ ಆರ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡುವಾಗ ಕರೆಕ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ನೋಡಿ ಬಾಯ್ಸ್ ಹಾಸ್ಟೆಲ್ ಮಾತ್ರ ಬಂದಿದೆ ನಾನು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಅಪ್ಲೈ ಅಂತ ಕ್ಲಿಕ್ ಮಾಡಿದರೆ ಸಾಕು, ಇಲ್ಲಿ ಆಟೋಮೆಟಿಕ್ಕಾಗಿ ಹಾಸ್ಟೆಲ್ ಮಾಹಿತಿ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ID ಬರುತ್ತೆ, ಅಪ್ಲಿಕೇಶನ್ ಡೇಟ್ ಬರುತ್ತೆ ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಬರುತ್ತೆ. ಮತ್ತು ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೂಡ ಸಿಗುತ್ತೆ. ಈ ರೀತಿಯಾಗಿ ಸುಲಭವಾಗಿ ನೀವು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪೋಸ್ಟ್ ಮೆಟ್ರಿಕ್ ಕೂಡ ಇದೇ ರೀತಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಯಾರಾದರೂ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಕೂಡ ಅರ್ಜಿ ಹಾಕಿ ಚೆಕ್ ಮಾಡ್ತೀವಿ. ಯಾಕಂದರೆ ನಾನು ಈಗ ಚೆಕ್ ಮಾಡಿರೋದು ಪ್ರೀ ಮೆಟ್ರಿಕ್. ಪೋಸ್ಟ್ ಮೆಟ್ರಿಕ್ ಕೂಡ ಇದೇ ರೀತಿ ಇರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವು ಯಾರಾದರೂ ಅರ್ಜಿ ಹಾಕಿದರೆ ನಮಗೆ ಮಾಹಿತಿ ತಿಳಿಸ್ಕೊಡಿ, ಅದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.